ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀರ್ವರಲಕ್ಷ್ಮೀಶ್ಚ ಪ್ರಸನ್ನಾ ಭವ ಸರ್ವದಾ. ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಶ್ರೀ ಮಹಾಲಕ್ಷ್ಮೀ ನಮಃ. ಇಂದು 14ನೇ ತಾರೀಕು 8ನೇ ತಿಂಗಳು 2026ನೇ ಇಸ್ವಿ, ವಾರ ಶುಕ್ರವಾರ. ಈ ದಿವಸದ ಪಂಚಾಂಗ, ಗ್ರಹಗಳ ಸ್ಥಿತಿ ಹಾಗೂ ರಾಶಿಫಲ ಇದನ್ನೆಲ್ಲವನ್ನು ವೀಕ್ಷಣೆ ಮಾಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ತಿಥಿಯಾಗಿರತಕ್ಕಂಥದ್ದು. ವಾರ ಶುಕ್ರವಾರವಾಗಿದೆ. ಈ ದಿವಸ ನಕ್ಷತ್ರ ಮಖ ನಕ್ಷತ್ರ ಇದೆ. ಉಪರಿ ಪೂರ್ವ ಫಲ್ಗುನಿ ನಕ್ಷತ್ರ ಇರತಕ್ಕಂಥದ್ದು. ಪರಿಘನಾಮ ಯೋಗ ಇದೆ. ಬಾಲವಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇಂದಿನ ದಿನದ ವಿಶೇಷತೆ ಏನು? ಇಂದು ಆಡಿ ಮಾಸದ ಶುಕ್ರವಾರ, ಆದ್ದರಿಂದ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು. ಶ್ರಾವಣ ಮಾಸವಾದರೂ ವಿಶೇಷವಾಗಿ ಲಕ್ಷ್ಮೀ ಪೂಜೆಗೆ ಯೋಗ್ಯವಾದಂತಹ ದಿವಸವೂ ಹೌದು. ಮಾಡ್ಕೊಳ್ಳಿ. ಜೊತೆಯಲ್ಲಿ ಚಂದ್ರ ದರ್ಶನವನ್ನು ಮಾಡ್ಕೊಳ್ಬಹುದು ಇವತ್ತಿನ ದಿವಸ. ಇವತ್ತಿನ ಖಗೋಳದ ಗ್ರಹ ಸ್ಥಿತಿಯನ್ನು ನಾವು ನೋಡುವಾಗ ಮೇಷ ಮತ್ತು ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ಮಿಥುನ ರಾಶಿಯಲ್ಲಿ ಕುಜನಿದ್ದಾನೆ. ಕರ್ಕಾಟಕ ರಾಶಿಯಲ್ಲಿ ರವಿ ಬುಧ ಮತ್ತು ಗುರುವಿನ ಯುತಿ ಇದೆ. ಸಿಂಹ ರಾಶಿಯಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ಶುಕ್ರ ಮತ್ತು ಮಾಂದಿಯರ ಯುತಿ. ತುಲಾ, ವೃಶ್ಚಿಕ, ಧನು, ಮಕರ ಈ 4 ರಾಶಿಗಳು ಶೂನ್ಯ ರಾಶಿಯಾಗಿದೆ. ಕುಂಭರಾಶಿಯಲ್ಲಿ ರಾಹು ಇದ್ದಾನೆ. ಮೀನ ರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ದಿವಸದ ಖಗೋಳದ ಗ್ರಹಸ್ಥಿತಿ ಆಗಿರತಕ್ಕಂಥದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿ ನೋಡೋಣ ಬನ್ನಿ. ಮೊದಲು ಮೇಷರಾಶಿ. ಇಂದು ಮೇಷರಾಶಿಯವರ ಫಲವನ್ನು ನೋಡುವಾಗ ಒಳ್ಳೆಯ ಯೋಗ ಇರತಕ್ಕಂತಹದ್ದು, ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳಬಹುದು. ಕಾರಣ ಯಾಕೆ? 4ನೇ ಮನೆಯಲ್ಲಿ ರವಿ ಮತ್ತು ಬುಧನ ಯುತಿ ಇದೆ. ಗುರು ಹಂಸ ಯೋಗದಲ್ಲಿದ್ದಾನೆ ಸುಖ ಸ್ಥಾನದಲ್ಲಿ. ಅಂದಾಗ ನಿಮಗೆ ಸುಖ, ಸಮೃದ್ಧಿಯಾದಂತಹ ಚೈತನ್ಯ. ಬಾಧಾಸ್ಥಾನದಲ್ಲಿ ಲಾಭದಲ್ಲಿ ರಾಹು ಇದ್ದದ್ದರಿಂದ ನಾಗದೋಷದಿಂದ ಹಣಕ್ಕೆ ಬಾಧೆ ಉಂಟಾಗ್ತದೆ. ಸಂಪತ್ತಿಗೆ ಬಾಧೆ ಉಂಟಾಗುವಂತಹ ಸಾಧ್ಯತೆ. 7.5 ಬೇರೆ. ಕೈಗೆ ಬಂದ ಹಣ ದಕ್ಕುವುದಿಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂತಹ ಗಾದೆ. ಆದ್ದರಿಂದ ಕಣ್ಣಿಗೆ ಕಾಣಿಸ್ತದೆ, ಕೈಗೆ ಬರೋದಿಲ್ಲ. ಕೈಗೆ ಬರ್ತದೆ, ಆದರೆ ನಿಮಗೆ ಉಪಯೋಗಕ್ಕೆ ಬರೋದಿಲ್ಲ. ಈ ರೀತಿಯಲ್ಲಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮೇಷರಾಶಿಯವರಿಗೆ. ದೋಷ ಪರಿಹಾರಕ್ಕಾಗಿ 7.5ಗೆ ಶನಿ ಶಾಂತಿ ಅವಶ್ಯ. ಬಾಧೆಯಲ್ಲಿರ್ತಕ್ಕಂತಹ ರಾಹುವಿಗೆ ನಾಗಶಾಂತಿ ಅವಶ್ಯ. ಜೊತೆಯಲ್ಲಿ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಅವಶ್ಯವಾಗಿರ್ತಕ್ಕಂಥದ್ದು. ಪೂರ್ವ ದಿಕ್ಕಿನ ಪ್ರಯಾಣವನ್ನು ಬೆಳೆಸಿ, ಜೊತೆಯಲ್ಲಿ 9ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಕೆಂಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುವಂತಹದ್ದು. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಮೇಷರಾಶಿಯವರು. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಪಂಚಮ ರಾಶಿಯಲ್ಲಿದ್ದಾನೆ. 5ನೇ ಮನೆಯಲ್ಲಿದ್ದಾಗ ಸಾಧಾರಣವಾಗಿ ಬುದ್ಧಿಯನ್ನು ವಿಕಸನ ಮಾಡುವಂತಹದ್ದು, ಆರೋಗ್ಯವನ್ನು ಕೊಡುವಂತಹದ್ದು, ರೋಗವನ್ನು ಹರಣ ಮಾಡುವಂತಹದ್ದು. ಜೊತೆಯಲ್ಲಿ ಅತಿ ವಿಭವ, ಸಂಪತ್ತನ್ನು ಜಾಸ್ತಿ ಮಾಡುವಂಥದ್ದು. ನೀವೇನಾದ್ರು ಬಡ್ಡಿಗೆ ಹಣ ಕೊಡ್ತೀರಿ ಅಂತಂದರೆ ಬಡ್ಡಿಗೆ ಬಡ್ಡಿ ಸೇರಿ ಚಕ್ರ ಬಡ್ಡಿ ಆಗಿ ಅದು ಹಣ ನಿಮ್ಮ ಕೈ ಸೇರುವಾಗ ಭಾಳಷ್ಟು ಹಣದ ಗಂಟೆ ಆಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ವೃಷಭ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣುವಂತಹದ್ದಿದೆ. ಕಾರಣ ವ್ಯಯಾಧಿಪತಿ ಧನಸ್ಥಾನದಲ್ಲಿದ್ದರಿಂದ. ಧನವೆಲ್ಲ ವ್ಯಯವಾಗ್ತದೆ ಅಂತಲ್ಲ, ಖರ್ಚಾಗುವಷ್ಟು ಆಗ್ತದೆ, ಉಳಿಸಿಕೊಂಡಷ್ಟು ಉಳೀತದೆ. ಇದು ವೃಷಭ ರಾಶಿಯವರಿಗೆ ಇರತಕ್ಕಂತಹದ್ದು. ಕಾರಣ ಸಪ್ತಮಾಧಿಪತಿ ಧನಸ್ಥಾನದಲ್ಲಿದ್ದರಿಂದ. ನೋಡಿ, ಗುರು ನಿಮ್ಮ ರಾಶಿಯಿಂದ ತೃತೀಯ ಭಾವದಲ್ಲಿದ್ದರಿಂದ ಸ್ವಲ್ಪ ಮಟ್ಟಿಗೆ ಆತಂಕ ಇರತಕ್ಕಂಥದ್ದು ಇವತ್ತಿನ ದಿವಸ. ಅಣ್ಣ ತಮ್ಮಂದಿರ ವಿಚಾರದಲ್ಲಿ, ಅಣ್ಣ ತಮ್ಮಂದಿರ ವ್ಯವಹಾರದಲ್ಲಿ ಅಥವಾ ಅಣ್ಣ ತಮ್ಮಂದಿರ ಪೈಪೋಟಿಯಲ್ಲಿ. ದೋಷ ನಿವಾರಣೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗೋಸೇವೆ, ಅನ್ನಪೂರ್ಣೇಶ್ವರಿ ಆರಾಧನೆ ಅಥವಾ ಅನ್ನಬ್ರಹ್ಮನ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ. 6 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುವಂತಹದ್ದು. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಇದೆ.
ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧ ದ್ವಿತೀಯ ಭಾವದಲ್ಲಿದ್ದಾನೆ. ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿ ಆಗ್ತದೆ. ಸುಖಾಧಿಪತಿಯಾಗಿರ್ತಕ್ಕಂಥ ಬುಧ ದ್ವಿತೀಯದಲ್ಲಿದ್ದಂಥ ಸುಖ ಪ್ರಾಪ್ತಿ, ನೆಮ್ಮದಿ, ಆರೋಗ್ಯದಲ್ಲಿ ಯಶಸ್ಸು, ಕೀರ್ತಿ, ಲಾಭ ಇತ್ಯಾದಿಗಳು. ಜೊತೆಯಲ್ಲಿ ಕೌಟುಂಬಿಕವಂತಹ ಸಮಸ್ಯೆಗಳು ಪೂರ್ತಿ ಆಗ್ತದೆ. ಕುಟುಂಬದ ವಿಚಾರದಲ್ಲಿ ಹಲವು ಸಮಸ್ಯೆಗಳು ದೂರವಾಗುವಂತಹ ಸಂದರ್ಭ ಇವತ್ತಿನ ದಿವಸ. ಆದರೆ ಜನ್ಮರಾಶಿಯಲ್ಲೇ ಕುಜ ಇದ್ದದ್ದರಿಂದ ಕ್ಷತತನು ಸ್ವಲ್ಪ ಬಿದ್ದು ಏಟೇನಾದ್ರು ಮಾಡ್ಕೊಳ್ತೀರಿ. ಶರೀರಕ್ಕೆ ಗಾಯವಾಗುವಂತಹ ಸಂದರ್ಭ ಇದೆ, ಅಥವಾ ಅಪಘಾತ ಭಯ ಉಂಟಾಗುವಂತಹ ಲಕ್ಷಣ ಇದೆ. ದೂರ ಪ್ರಯಾಣವನ್ನು ಹಮ್ಮಿಕೊಳ್ಳಬೇಡಿ, ಅಥವಾ ಕುಟುಂಬದ ಎಲ್ಲರೂ ಸಹಿತವಾಗಿ ಒಂದೇ ವಾಹನದಲ್ಲಿ ಪ್ರಯಾಣವನ್ನು ಮಾಡಬೇಡಿ. ಅದರಿಂದ ಏನಾದರೂ ತೊಂದರೆಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರು ಇವತ್ತಿನ ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಕರ್ಮದ ಶನಿಗೆ ಪರಿಹಾರ ಬೇಕು, ಜೊತೆಯಲ್ಲಿ ನಿಮ್ಮ ರಾಶಿಯಲ್ಲೇ ಇರತಕ್ಕಂತಹ ಕುಜನಿಗೆ ಪರಿಹಾರ ಬೇಕು. ಸುಬ್ರಹ್ಮಣ್ಯೇಶ್ವರನ ಆರಾಧನೆ, ಶನಿ ಮಹಾರಾಜನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಬಳಸಿಕೊಳ್ಳಿ. ಹಸಿರು ಬಣ್ಣ ನಿಮಗೆ ಆಗಿ ಬರ್ತದೆ. ಆಗ್ನೇಯ ಭಾಗ ನಿಮಗೆ ಯಶಸ್ಸನ್ನು ಕೊಡುವಂತಹ ಭಾಗವಾಗಿದೆ ಇವತ್ತಿನ ದಿವಸದ ವ್ಯವಹಾರಕ್ಕೆ. ಈಗ ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಂತಹ ಚಂದ್ರ ದ್ವಿತೀಯ ಭಾವದಲ್ಲಿದ್ದಾನೆ. ಚಂದ್ರನು ಕೇತುವಿನ ಒಟ್ಟಿಗಿದ್ದಾನೆ ಅಂತಾದಾಗ ಮನಸ್ಸಿಗೆ ಒಂದು ರೀತಿಯಾದಂತಹ ಅಸಮಾಧಾನ, ಘಾಸಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಬೇರೆಯವರು ಹೇಳುವಂತಹ ಮಾತಿನಿಂದ ನಿಮಗೆ ಮನಸ್ಸು ಪ್ರಕ್ಷುಬ್ಧಗೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಬೇರೆಯವರ ಮಾತನ್ನು ಕೇಳಿದ ನಂತರದಲ್ಲಿ ನೀವಾಗಿರುವುದಿಲ್ಲ, ನಿಮಗೆ ಅತಿಯಾದಂತಹ ಕೋಪ ಆವರಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲಸ ಕಾರ್ಯಗಳ ಬಗ್ಗೆ ಗಮನ ಇರುವುದಿಲ್ಲ, ಮನೆಯವರ ಬಗ್ಗೆ ಚಿಂತೆ ಇರುವುದಿಲ್ಲ, ಕುಟುಂಬದ ಬಗ್ಗೆ ಹಿತೈಷತನ ಇರುವುದಿಲ್ಲ. ಒಟ್ಟಾರೆ ಏನೋ ಒಂದು ರೀತಿಯಾದಂತಹ ವಿಚಿತ್ರ ವರ್ತನೆಯನ್ನು ಮಾಡ್ತೀರಿ. ಇದು ಇರತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ. ಆದರೆ ಗುರುವಿನ ಬಲ ಚೆನ್ನಾಗಿದ್ದರಿಂದ ಪಾರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷ ನಿವಾರಣೆಗಾಗಿ ನೀವು ಪರಿಹಾರಕ್ಕೆ ದ್ವಿತೀಯದಲ್ಲಿರ್ತಕ್ಕಂತಹ ಕೇತು ಶುಕ್ರನ ಯುತಿಗೆ ಪರಿಹಾರವನ್ನು ಮಾಡಿಕೊಳ್ಳಿ. ಆಗ ನಿಮಗಿರತಕ್ಕಂತಹ ದೋಷ ನಿವಾರಣೆ ಆಗ್ತದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 2 ಬಳಸಿಕೊಳ್ಳಿ. ದಕ್ಷಿಣ ದಿಕ್ಕು, ಪಶ್ಚಿಮ ದಿಕ್ಕು ನಿಮಗೆ ಹಿತವಾಗಿರತಕ್ಕಂತಹ ದಿಕ್ಕು. ಇವತ್ತಿನ ದಿವಸದ ಪ್ರಯಾಣ ದಕ್ಷಿಣ ದಿಕ್ಕಿಗೆ ಇರಲಿ. ದುರ್ಗಾದೇವಿಯ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಇದೆ ಕರ್ಕಾಟಕ ರಾಶಿಯವರಿಗೆ. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶುಕ್ರ ಕೇತುವಿನ ಯುತಿ. ಶುಕ್ರನ ಜೊತೆಯಲ್ಲಿ ಕುಜ ಸೇರಿದಾಗ ಭೃಗು ಅಂಗಾರಕ ದೋಷ. ಕುಜವತ್ ಕೇತು ಹೇಳುವ ಪ್ರಕಾರವಾಗಿ ಕೇತು ಇದ್ದದ್ದರಿಂದ ಭೃಗು ಅಂಗಾರಕ ದೋಷದ ಅಂಶವು ತಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಸಿಂಹರಾಶಿಯವರಿಗೆ. ಅದರಿಂದ ಸಂಪತ್ತು ನಷ್ಟ, ಗೌರವ ನಷ್ಟ, ಆಭಿಚಾರ ಕ್ರಿಯೆಗಳೆಲ್ಲ ನಡೆದು ಅದರಿಂದ ತೊಂದರೆ. ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಇಲ್ಲ, ನಷ್ಟ ಕಾಣಬೇಕಾದಂತಹ ಸಂದರ್ಭ ಬರ್ತದೆ. ಬಂಧು ಬಾಂಧವರೆಲ್ಲರೂ ಸಹಿತವಾಗಿ ದೂರ ಸರಿದು ನಿಲ್ಲುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆರ್ಥಿಕವಾದಂತಹ ಮುಗ್ಗಟ್ಟನ್ನು ಅನುಭವಿಸಬೇಕಾದಂತಹ ಸಂದರ್ಭ ಬರ್ತದೆ. ಇದೆಲ್ಲ ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ವನದುರ್ಗಾ ಜಪವನ್ನು ಮಾಡಿಕೊಳ್ಳಿ, ಅಥವಾ ವನದುರ್ಗಾ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ದೋಷಗಳು ಪರಿಹಾರವಾಗಿ ಸುಖ ಪ್ರಾಪ್ತಿ, ನೆಮ್ಮದಿ. ಒಂದು ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕೆಂಪ ಬಣ್ಣದ ಬಟ್ಟೆಗಳು ನಿಮಗೆ ಅನುಕೂಲವನ್ನು ತರುವಂತಹದ್ದು. ಪೂರ್ವ ದಿಶೆ ಅಥವಾ ದಕ್ಷಿಣ ದಿಕ್ಕು ನಿಮಗೆ ಅನುಕೂಲವನ್ನು ತರುತ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಸಿಂಹರಾಶಿಯವರು ಇವತ್ತಿನ ಕಾಲದರ್ಶನದಲ್ಲಿ. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಬುಧ ಲಾಭಭಾವದಲ್ಲಿ. ಒಳ್ಳೆಯ ಲಾಭ ಇದೆ, ಒಳ್ಳೆಯ ಯಶಸ್ಸಿದೆ, ಒಳ್ಳೆಯ ಸಂಪತ್ತು ಸೇರ್ತದೆ, ಒಳ್ಳೆಯ ರೀತಿಯಾದಂಥ ವ್ಯವಹಾರವನ್ನೇನೋ ಮಾಡ್ತೀರಿ. ಆದರೆ 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ. ಕಾರಣ ಸಪ್ತಮದಲ್ಲಿರ್ತಕ್ಕಂತಹ ಶನಿ ಮಹಾತ್ಮನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ. ಆದ್ದರಿಂದಲೇ ಈ ರೀತಿಯಾದಂತಹ ದೋಷ ಉಂಟಾಗ್ತದೆ. ಕನ್ಯಾ ರಾಶಿಯವರಿಗೆ ಧನಾಧಿಪತಿಯಾಗಿರತಕ್ಕಂತಹ ಶುಕ್ರ ಭಾಗ್ಯಾಧಿಪತಿಯೂ ಆಗಿದ್ದು ಅವನು ನಿಮ್ಮ ರಾಶಿಗೆ ಬಂದಿದ್ದಾನೆ, ನೀಚ ಸ್ಥಾನದಲ್ಲಿದ್ದಾನೆ. ಕೆಟ್ಟ ಫಲಗಳಂತೂ ಆಗೋದಿಲ್ಲ, ಒಳ್ಳೆಯ ಫಲಗಳು ಸಾಕಷ್ಟಿಲ್ಲ. ಅಲ್ಪ ಮಟ್ಟಿಗೆ, ಸ್ವಲ್ಪ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳು ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪ್ರಯೋಜನ ಪಡ್ಕೊಳ್ಬಹುದು. ಹಾಗಂತ ಕರ್ಮಸ್ಥಾನದಲ್ಲಿ ಕುಜ ಇದ್ದದ್ದರಿಂದ ಇಂಜಿನಿಯರ್ಗಳಿಗೆ ಅನುಕೂಲವಾಗುವಂತಹ ಸಾಧ್ಯತೆಗಳು, ಸಾಫ್ಟ್ವೇರ್ಗಳಿಗೆ ಅಭಿವೃದ್ಧಿ ಆಗುವಂತಹ ಲಕ್ಷಣ ಸಪ್ತಮದಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ವಿಷ್ಣು ದೇವರ ಪೂಜೆ. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ.
ಉತ್ತರ ದಿಕ್ಕಿನ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಆರೋಗ್ಯದ ದೃಷ್ಟಿಯಿಂದ ಸಂಜೀವಿನಿ ಯಂತ್ರ ಇತ್ಯಾದಿಗಳನ್ನು ಧಾರಣೆ ಮಾಡಿಕೊಳ್ಳಿ, ಶುಭವಾಗುತ್ತೆ ಕನ್ಯಾ ರಾಶಿಯವರಿಗೆ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ಇಂದಿನ ದಿವಸ ನಾವು ನೋಡುವಾಗ ವ್ಯಯದಲ್ಲಿ ಶುಕ್ರ, ಅಷ್ಟಮಾಧಿಪತಿ ಕೂಡ. ಹೀಗಿರುವಾಗ ಶುಕ್ರ ಯಕ್ಷೀಕೃತಂ ರೋಗಂ ಬ್ರಹ್ಮರಾಕ್ಷಸ ಪೀಡನಂ ಹೇಳುವ ಪ್ರಕಾರವಾಗಿ ಯಕ್ಷಿ ಸಂಬಂಧವಾದಂತಹ ರೋಗ ಜೊತೆಯಲ್ಲಿ ಬ್ರಹ್ಮರಾಕ್ಷಸಾದಿ ಪೀಡೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಯಲ್ಲಿ ಆಭಿಚಾರಾದಿ ದೋಷಗಳು ಬರುವಂತಹ ಸಾಧ್ಯತೆ ಇದೆ. ಆಭಿಚಾರ ಎಂದರೆ ಮಂತ್ರಮಾಟಾದಿಗಳು, ಅವುಗಳ ತೊಂದರೆಗಳು ನಿಮಗೆ ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇಂದಿನ ದಿವಸ. ಕಾರಣ ನಿಮ್ಮ ರಾಶಿಯ ಅಧಿಪತಿಗೆ ಶನಿಯ ದೃಷ್ಟಿ ಇದ್ದದ್ದರಿಂದ ಈ ರೀತಿಯಲ್ಲಿ ನೋಡಿ. ಪಂಚಮ ಸ್ಥಾನದಲ್ಲಿ ರಾಹು ಇದ್ದದ್ದರಿಂದ ನಾಗ ಸಂಬಂಧವಾದಂತಹ ದೋಷದಿಂದ ಸಾಕಷ್ಟು ಬಳಲ್ತಾ ಇದ್ದೀರಿ. ನಿಮ್ಮ ಮಕ್ಕಳಿಗೆ ನಾಗದೋಷದಿಂದ ಶರೀರದಲ್ಲಿ ತುರಿಕೆ, ಅಲರ್ಜಿ, ಮನಸ್ಸಿಗೆ ಅಸಮಾಧಾನ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆಗಳು. ಇದೆಲ್ಲ ದೋಷ ನಿವಾರಣೆಗೆ ನೀವು ಇವತ್ತಿನ ದಿವಸ ನಾಗಶಾಂತಿ, ನಾಗದೇವರಿಗೆ ಕ್ಷೀರಾಭಿಷೇಕ, ಜೊತೆಯಲ್ಲಿ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಇದನ್ನು ಮಾಡಿಕೊಂಡಾಗ ನಿಮಗೆ ಅನುಕೂಲತೆಗಳು ನೋಡಿ. ತುಲಾರಾಶಿಯವರು ವಿಶೇಷವಾಗಿ ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 6 ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರ್ತದೆ. ಉತ್ತರ ದಿಕ್ಕಿನ ಪ್ರಯಾಣದಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗ್ತದೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ 8ನೇ ಮನೆಯಲ್ಲಿದ್ದಾನೆ. 8 ಎಂದರೆ ಒಂದು ರೀತಿಯಲ್ಲಿ ಗಂಟು. ಆ ಗಂಟನ್ನು ಸಡಿಲ ಮಾಡುವುದಕ್ಕೆ ಬೇಕಾಗಿರತಕ್ಕಂಥದ್ದು 9. ಆದ್ದರಿಂದ 9ರ ಸಂಖ್ಯೆಯನ್ನು ಬಳಸಿಕೊಂಡಾಗ ನಿಮಗೆ ಅನುಕೂಲ ಉಂಟಾಗ್ತದೆ. ಅದು ಕುಜನ ಸಂಖ್ಯೆಯೇ ಆಗಿದೆ. ಧನಾಧಿಪತಿ ಆಗಿರತಕ್ಕಂತಹ ಗುರು ಭಾಗ್ಯದಲ್ಲಿ ನಿಂತು ಪೂರ್ಣ ದೃಷ್ಟಿಯಲ್ಲಿ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ ಅಂದಾಗ ಹಣ ಸಮೃದ್ಧಿಯಾಗುವಂತಹ ಲಕ್ಷಣಗಳು, ಧನ ಸಮೃದ್ಧಿಯಾಗುವಂತಹ ಲಕ್ಷಣಗಳು, ಹೊಸಬರ ಭೇಟಿ, ಅದರಿಂದ ನಿಮಗೆ ಅನುಕೂಲತೆಗಳು, ನೆಮ್ಮದಿ, ಆಯುಷ್ಯ ವೃದ್ಧಿ ಇತ್ಯಾದಿಗಳು ಉಂಟಾಗುವಂತಹ ಲಕ್ಷಣ ಕಂಡುಬರ್ತದೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ, ಜೊತೆಯಲ್ಲಿ ಕಾಳಿಕಾ ಭವಾನಿಯ ಅನುಗ್ರಹ ಇದನ್ನು ಪಡೆದುಕೊಂಡಾಗ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ವೃಶ್ಚಿಕ ರಾಶಿಯವರು ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಗುರು 8ನೇ ಭಾವದಲ್ಲಿದ್ದಾನೆ, ಸಪ್ತಮಾಧಿಪತಿಯ ಜೊತೆಯಲ್ಲಿದ್ದಾನೆ. ಹೀಗಾಗಿ ಸಪ್ತಮ, ಅಷ್ಟಮ, ನವಮ ಈ 3 ರಾಶಿಯ ಸಂಪರ್ಕ ಇರತಕ್ಕಂಥದ್ದು ನಿಮ್ಮ ರಾಶಿಯ ಅಧಿಪತಿಗೆ. ಆದ್ದರಿಂದ ಸಾಕಷ್ಟು ಅನುಕೂಲತೆಗಳು, ಸಾಕಷ್ಟು ಋಣಭಾರವನ್ನು ಕಡಿಮೆ ಮಾಡಿಕೊಳ್ತೀರಿ, ವ್ಯವಹಾರದಲ್ಲಿ ಕುಶಲತೆಯನ್ನು ಪಡ್ಕೊಳ್ತೀರಿ, ಜೊತೆಯಲ್ಲಿ ಹೊಸ ವ್ಯವಹಾರದಲ್ಲಿ ವ್ಯವಹಾರವನ್ನು ಹಮ್ಮಿಕೊಳ್ತೀರಿ, ಜೊತೆಯಲ್ಲಿ ದೂರದಲ್ಲಿ ಅಥವಾ ದೂರ ದೇಶದಲ್ಲಿ ವ್ಯವಹಾರವನ್ನು ವಿಸ್ತಾರ ಮಾಡ್ತೀರಿ. ಇದರಿಂದ ನಿಮಗೆ ಸಾಕಷ್ಟು ಅನುಕೂಲತೆಗಳು ಉಂಟಾಗುವಂತಹ ಲಕ್ಷಣ. ಆದರೆ ಪ್ರಯಾಣದಲ್ಲಿ ಸ್ವಲ್ಪ ಜಾಗ್ರತೆ ಇರಿ. ನಿಮಗೆ ಅಪಘಾತ ಭಯ, ವಾಹನ ಭಯ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೋಷ ನಿವಾರಣೆಗೆ ನೀವು ಆಂಜನೇಯನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ, ಸರಸ್ವತಿಯ ಅನುಗ್ರಹವನ್ನು ಪಡೆಯುವುದರಿಂದ ಕಷ್ಟದಿಂದ ಮುಕ್ತರಾಗುವಂತಹ ಲಕ್ಷಣಗಳು. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ ಮುಕ್ಕಣ್ಣನ ಸಂಖ್ಯೆ, ಅರ್ಥಾತ್ 3 ಬಳಸಿಕೊಳ್ಳಿ. ಹಳದಿ ವಸ್ತ್ರ ನಿಮಗೆ ಅನುಕೂಲವಾಗಿರತಕ್ಕಂತಹದ್ದು. ಜೊತೆಯಲ್ಲಿ ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹ ದಿಕ್ಕಾಗಿದೆ. ಆ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರವನ್ನು ಮಾಡಿ ಶುಭವಾಗುತ್ತೆ ಧನುರಾಶಿಯವರು. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಲಾಭಾಧಿಪತಿ 6ಠ ಭಾವದಲ್ಲಿದ್ದದ್ದರಿಂದ ಶತ್ರುಗಳ ಕಾಟ. ಮಕರೇ ಶತ್ರುಚಿಂತನ, ಮಕರದಿಂದಲೇ ಶತ್ರುಚಿಂತನೆ. ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಲ್ಲಿರ್ತಕ್ಕಂತಹ ಶುಕ್ರ ಭಾಗ್ಯಾಭಿವೃದ್ಧಿಯನ್ನು ಮಾಡ್ತಾನೆ. ಕರ್ಮಾಧಿಪತಿ ಆಗಿರ್ತಕ್ಕಂತಹ ಶುಕ್ರ ಭಾಗ್ಯಕ್ಕೆ ಹೋಗಿದ್ದರಿಂದ ಭಾಗ್ಯವನ್ನು ಕಾಣ್ತೀರಿ. ಧನಾಧಿಪತಿ ವಿಕ್ರಮ ಸ್ಥಾನದಲ್ಲಿದ್ದು ಭಾಗ್ಯಾಧಿಪತಿಯ ದೃಷ್ಟಿ ಇದ್ದದ್ರಿಂದ ಭಾಗ್ಯ ವೃದ್ಧಿಯಾಗುವಂತಹ ಲಕ್ಷಣ ಇರತಕ್ಕಂತಹದ್ದು ನಿಮ್ಮ ಅಣ್ಣ ತಮ್ಮಂದಿರ ವ್ಯವಹಾರದಲ್ಲಿ ಹಾಗೂ ನಿಮ್ಮ ವ್ಯವಹಾರದಲ್ಲಿ. ಕರ್ಮಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಭಾಗ್ಯ ರಾಶಿಯಲ್ಲಿದ್ದರಿಂದ ಕರ್ಮ ವೃದ್ಧಿ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿ ಅದರಲ್ಲಿ ಅಭಿವೃದ್ಧಿಯನ್ನು ಪಡೆಯುತ್ತೀರಿ. ಅಮಲಾಯೋಗದ ಫಲವನ್ನು ಪಡ್ಕೊಳ್ತೀರಿ. ಮಕರ ರಾಶಿಯವರು. ಮಕರ ರಾಶಿಯವರು ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? 6ನೇ ಮನೆಯಲ್ಲಿರ್ತಕ್ಕಂತಹ ಕುಜನಿಗೆ ಪರಿಹಾರ ಬೇಕು. ಸುಬ್ರಹ್ಮಣ್ಯ ದೇವರಿಗೆ ಮೊರೆ ಹೋಗಿ ಕಾಲಭೈರವನ ಉಪಾಸನೆಯನ್ನು ಮಾಡಿಕೊಳ್ಳಿ. ಆಗ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಸಾಧ್ಯತೆ ಇದೆ. ಅಭಿವೃದ್ಧಿಗಾಗಿ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ 7, 8 ಈ 2 ಸಂಖ್ಯೆಗಳನ್ನು ಬಳಕೆ ಮಾಡಿಕೊಳ್ಳಿ. ಕಪ್ಪು ಬಿಳಿ ಬಣ್ಣ ನಿಮಗೆ ಆಗಿ ಬರ್ತದೆ. ಜೊತೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮವಾಗ್ತದೆ. ಈಗ ಕುಂಭರಾಶಿ.
ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಧನಸ್ಥಾನದಲ್ಲಿದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮುಗ್ಗಟ್ಟು, ಋಣಭಾರ ಜಾಸ್ತಿ ಆಗ್ತದೆ. ಕೈಯಲ್ಲಿ ಹಣ ಇಲ್ಲದೆ ಮತ್ತೆ ಸಾಲವನ್ನು ಕೇಳಬೇಕಂತಹ ಸಂದರ್ಭ ಬರ್ತದೆ. ಪಂಚಮ ರಾಶಿಯಲ್ಲಿ ಕುಜ ಇದ್ದದ್ದರಿಂದ ಮಕ್ಕಳ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ಅಯೋಮಯ. ಮಕ್ಕಳ ವಿದ್ಯಾಭ್ಯಾಸದತ್ತ ಗಮನ, ಮಕ್ಕಳು ಸರಿಯಾಗಿ ಓದೋದಿಲ್ಲ, ಓದಿದ ಮಕ್ಕಳಿಗೆ ಸರಿಯಾಗಿ ಉದ್ಯೋಗ ಇಲ್ಲ. ಈ ರೀತಿಯಂತಹ ಸನ್ನಿವೇಶಗಳು ಕುಂಭರಾಶಿಯವರಿಗೆ ಗುರುಬಲ ಇಲ್ಲದ ಕಾರಣ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಸಹಿತವಾಗಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಇಂದಿನ ದಿವಸ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಆಂಜನೇಯನ ಸೇವೆ ಮಾಡಿಕೊಳ್ಳಿ. ಜೊತೆಯಲ್ಲಿ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ. ಕುಂಭರಾಶಿಯವರು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 4 ಮತ್ತು 8. ಕಪ್ಪು ಬಿಳಿ ಬಣ್ಣ, ಇವೆರಡು ಬಣ್ಣಗಳು ನಿಮಗೆ ಅನುಕೂಲವನ್ನು ತರುವಂತಹದ್ದು. ಉತ್ತರ ದಿಕ್ಕಿನಲ್ಲಿ ಯಶಸ್ಸಿದೆ. ಆಂಜನೇಯನ ಸೇವೆಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯ ಉಂಟಾಗುವಂತಹ ಸಾಧ್ಯತೆ ಇದೆ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಕುಜ ಇದ್ದಾನೆ. ಮನೆಯ ಸ್ಥಾನದಲ್ಲಿ ಕುಜ. ಮನೆಯಲ್ಲಿ ಕುಜನರ ತೊಂದರೆ, ಮನೆಯಲ್ಲಿ ಕೆಟ್ಟ ವಾತಾವರಣ, ಮನೆಯಲ್ಲಿ ಅಭಿವೃದ್ಧಿ ಇಲ್ಲ, ದಾರಿದ್ರ್ಯವು ತಾಂಡವವಾಡ್ತಾ ಇರ್ತದೆ. 4ನೇ ಮನೆಯಲ್ಲಿ ಕುಜ ಇದ್ದಾಗ ಸಾಲಬಾಧೆ ಜಾಸ್ತಿ ಆಗ್ತದೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಸಾಲಗಾರರ ಕಾಟ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆಗಳು, ತಲೆ ತಪ್ಪಿಸಿಕೊಂಡು ಓಡಾಡಬೇಕಾದಂತಹ ಸಂದರ್ಭ ಬರ್ತದೆ. ಮೀನರಾಶಿಯವರಿಗೆ ತುಂಬ ಜಾಗೃತಿಯಾಗಿರಿ. ಆದರೆ ಗುರುವಿನ ಬಲ ಇದೆ, ಧೈರ್ಯಗೆಡಬೇಡಿ, ಅಭಿವೃದ್ಧಿ ಆಗುವಂತಹ ಲಕ್ಷಣ ಇದೆ. ಮುಂದೆ ನಿಮಗೆ ಅನುಕೂಲತೆಗಳಿದ್ದಾವೆ. ದೋಷ ನಿವಾರಣೆಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅಯ್ಯಪ್ಪನ ಸೇವೆ ಅಥವಾ ಕಾಲಭೈರವನ ಸೇವೆಯನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಅನುಕೂಲತೆಗಳು ಉಂಟಾಗ್ತದೆ. ಪೀತವರ್ಣದ ವಸ್ತ್ರವನ್ನು ಧಾರಣೆ ಮಾಡುವುದರಿಂದ ಅನುಕೂಲ ಉಂಟು. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹ ದಿಕ್ಕು. ಜೊತೆಯಲ್ಲಿ ರಾಯರ ಸೇವೆಯಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಮನಸ್ಸಿಗೆ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇದೆ ಮೀನರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಇಂದು ಶುಕ್ರವಾರ, ಲಕ್ಷ್ಮೀ ದೇವಿಯನ್ನು ಆರಾಧಿಸುವಂತಹ ದಿವಸ. ಅದರಲ್ಲೂ ಆಡಿ ಮಾಸದ ಶುಕ್ರವಾರ, ಶ್ರಾವಣ ಮಾಸದ ಶುಕ್ರವಾರ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು. ಲಕ್ಷ್ಮೀ ದೇವಿಯ ಪೂಜೆಯನ್ನು ವಿಜೃಂಭಣೆಯಿಂದ ಮಾಡಿಕೊಳ್ಳಿ. ಲಕ್ಷ್ಮೀ ಕೃಪಾ ಕಟಾಕ್ಷವನ್ನು ಪಡೆಯುವುದರಿಂದ ನಿಮ್ಮೆಲ್ಲ ಕಷ್ಟಗಳು ದೂರವಾಗಿ ಸುಖ ಉಂಟಾಗುವಂತಹ ಲಕ್ಷಣಗಳು 12 ರಾಶಿಯವರಿಗೆ. ಇಂದಿನ ದಿವಸದ ಸಂದೇಶ: ಲಕ್ಷ್ಮೀ ದೇವಿ ಮನೆಗೆ ಬಂದಾಗ ಮನೆಯಲ್ಲೆಲ್ಲ ಓಡಾಡ್ತಾಳೆ. ನಿಮ್ಮ ದೇವರ ಮನೆ, ನಿಮ್ಮ ಊಟದ ಹಾಲು ಅಥವಾ ಅಡುಗೆ ಮನೆ ಅಥವಾ ನೀವು ಮಲಗುವ ರೂಮು ಅಥವಾ ದೊಡ್ಡ ಹಾಲು ಅಥವಾ ಬೆಡ್ರೂಮು ಇತ್ಯಾದಿ ಎಲ್ಲ ಜಾಗದಲ್ಲೂ ಸಹಿತವಾಗಿ ಲಕ್ಷ್ಮೀ ದೇವಿಯ ಸಂಚಾರ ಇದ್ದೇ ಇರ್ತದೆ. ಆ ಲಕ್ಷ್ಮೀ ದೇವಿ ಸದಾ ಕಾಲದಲ್ಲೂ ನಮಗೆ ಅನುಗ್ರಹವನ್ನು ಮಾಡಬೇಕು ಅಂತಾದಲ್ಲಿ ನಾವು ಮನೆ ಒಳಭಾಗದಲ್ಲಿ ಚಪ್ಪಲಿಯನ್ನು ಹಾಕಿಕೊಂಡು ಓಡಾಡಬಾರದು. ಮನೆಯಿಂದ ಹೊರಭಾಗದಲ್ಲಿ ಚಪ್ಪಲಿಯನ್ನು ಬಿಟ್ಟು ಬಿಡಿ. ಮನೆಯ ಒಳಭಾಗದಲ್ಲಿ ಚಪ್ಪಲಿಯನ್ನು ಹಾಕಿಕೊಳ್ಳಬೇಡಿ. ಪಾದರಕ್ಷೆ ಮನೆ ಒಳಭಾಗದಲ್ಲಿ ಹಾಕಿಕೊಂಡು ಓಡಾಡಿದಾಗ ಮನೆಯಲ್ಲಿರ್ತಕ್ಕಂತಹ ಧನಾತ್ಮಕ ಶಕ್ತಿಗಳು ಕುಗ್ಗಿ ಹೋಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಎಲ್ಲಿ ಧನಾತ್ಮಕ ಶಕ್ತಿ ಇರ್ತದೆಯೋ ಅಲ್ಲಿ ಧನ ಸಮೃದ್ಧಿಯಾಗಿರ್ತದೆ. ಲಕ್ಷ್ಮೀ ದೇವಿಯು ಮನೆಯಲ್ಲಿ ತಾಂಡವವಾಡ್ತಾಳೆ, ನೃತ್ಯವನ್ನು ಮಾಡ್ತಾಳೆ. ಆದ್ದರಿಂದ ಮನೆಯ ಒಳಭಾಗದಲ್ಲಿ ಎಂದಿಗೂ ಚಪ್ಪಲಿಯನ್ನು ಹಾಕಿಕೊಂಡು ಓಡಾಡಬೇಡಿ, ಅದರಿಂದ ತೊಂದರೆಯನ್ನೇ ಅನುಭವಿಸ್ತೀರಿ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ಬೇಕಾದರೆ ನಂಬರ್ಗಳನ್ನು ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ. ಶುಭವಸ್ತು. ನಾರಾಯಣ ನಾರಾಯಣ ನಾರಾಯಣ.